ಏನು ಇವತ್ತಿನ ದಿನ ನಮ್ಮ ಗುರುಗಳಾದಂಥ ಎಂ ಆರ್ ಮುಳ್ಳಣ್ಣ ಬರ್ತ್ಡೇ ಇದೆ. ಇಷ್ಟೊತ್ತು ನಮ್ಮ ಸ್ನೇಹಿತರಲ್ಲಿ ಹೇಳ್ತಾ ಇದ್ರು ಅವರು ಅಹಿಂದ ನಾಯಕರು ಅಂತ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಅವರು ಅಹಿಂದ ನಾಯಕರಲ್ಲ, ಸರ್ವಜನಾಂಗದ ನಾಯಕರು. ಪ್ರತಿಯೊಬ್ಬರಿಗೂ ಯಾರಿಗೆ ಕಷ್ಟ ಇರಲಿ, ತೊಂದರೆ ಇರಲಿ, ಏನೇ ಇರಲಿ, ನಡು ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಮುಳ್ಳಣ್ಣ ಹಿಂಗಿದೆ ಅಂತಂದರೆ ಅದು ಹಾಸ್ಪಿಟ್ಲ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅಲ್ಲಿಗೆ ತಪ್ಪದೆ ಹಾಜರಾಗ್ತಾರೆ ಅವರು. ಅದೇನೇ ಇರಲಿ ಸಾಥ್ ಕೊಟ್ಕೊಂಡು ಬರ್ತಾರೆ. ಹಂಗಾಗಿ ನಮ್ಮ ಸ್ನೇಹಿತರು ಯಾರು ಮಾತಾಡ್ತಾ ಇದ್ದಾರೆ, ಹೇಳಿದೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ಅವ್ರನ್ನ ಒಂದು ವರ್ಗಕ್ಕಾಗಲಿ ಅಹಿಂದಕ್ಕಾಗಲಿ ಸೀಮಿತ ಮಾಡಬೇಡ್ರಿ. ಅವರು ಸರ್ವಜನಾಂಗದ ನಾಯಕರು. ಯಾಕಂತಂದರೆ ಈ ತಾಲೂಕಲ್ಲಿ 7 ದಿನದಲ್ಲಿ ಎಚ್ ನಾಗೇಶನ್ನು ಗೆಲ್ಸಿದ್ದು ಯಾರು ಇದ್ದೀರ ಅಂತಂದರೆ ಅದು ನಮ್ಮ ಎಂ ಆರ್ ಮುಳ್ಳಣ್ಣ ಅವರು ಗೆಲ್ಸಿದ್ದು 7 ದಿನದಲ್ಲಿ. ನಮ್ಮ ಸಮೃದ್ಧಿ ಮಂಜಣ್ಣವ್ರನ್ನ ಮೊದಲ ಬಾರಿ ಸೋತಾದಾಗ ಇದು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ರಾಜಕೀಯ ಎಲ್ಲ ಹೇಳ್ಬಿಡ್ತೀನಿ, ರಾಜಕೀಯ ಎಲ್ಲ ಇರೋದೇ ಅದನ್ನ ಓಪನ್ ಸೀಕ್ರೆಟ್. ಅದಕ್ಕೆ ಮುಚ್ಚುಮರೆ ನನಗೆ ಯಾವುದು, ನಾನು ಯಾರಿಗೂ ತಲೆ ಮಾರ್ಕೊಂಡಿಲ್ಲ, ಮುಚ್ಚುಮರೆ ಇಲ್ಲ. ನಾನು ಓಪನ್ ಟಾಕ್ ನಂದು, ನಾನು ಯಾರಿಗೂ ತಲೆ ಮಾರ್ಕೊಂಡಿಲ್ಲ. ಇದೇ ಸಮೃದ್ಧಿ ಮಂಜು ಅವ್ರನ್ನ ಮೊದಲನೇ ಬಾರಿ ಒಂದು ಸಣ್ಣ ಅಂತರದಲ್ಲಿ ಸೋತೋದಾಗ ಮತ್ತೆ ಬಂದು ಅವ್ರು ಕರೆದಾಗ ಅವ್ರು ಗೆಲ್ಸೋದಕ್ಕೆ ನಮ್ಮ ಆನಂದ್ ರೆಡ್ಡಿ ಸರ್ ಆಗಿರ್ಬೋದು, ನಮ್ಮ ಭಾಗದ ನಾಯಕರಲ್ಲ, ನಮ್ಮ ತಾಲೂಕು ನಾಯಕರು ಎಂ ಆರ್ ಮುಳ್ಳಣ್ಣವರು, ನಮ್ಮ ಜಿಲ್ಲಾ ನಾಯಕರು, ಇವರೆಲ್ಲ ಸೇರಿ ಗೆಲ್ಸಿದ್ದು. ಯಾಕಂದ್ರೆ ರಾಜಕೀಯವಾಗಿ ಅವ್ರು ದುರೀಣರು, ಹಿರಿಯ ಮುತ್ಸದಿ, ನಮಗೆ ಒಂದು ಆದರ್ಶ, ರೋಲ್ ಮಾಡಲು, ನಮ್ಮ ಮಾರ್ಗದರ್ಶನ ಅಂತ ಹೇಳ್ಬೋದು ನಾವು. ಈ ಒಂದು ಅವ್ರು ಹುಟ್ಟಿದ ದಿನ ನಾನು ಹುಟ್ಟಿರೋದು ನನ್ನ ಪೂರ್ವ ಜನ್ಮದ ಸುಕೃತ. ಥ್ಯಾಂಕ್ ಯು ನಿಮ್ಮೆಲ್ಲ ಹಬ್ಬನಕ್ಕೆ.